ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಕೈಕೊಟ್ಟಿದೆ. ಬೆಳೆದ ಬೆಳೆಗೆ ನೀರಿಲ್ಲದೆ ಜಿಲ್ಲೆಯ ಅನ್ನದಾತ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾನೆ. ಬೆಳೆ ಉಳಿಸಿಕೊಳ್ಳಲು ನೀರಿಗಾಗಿ ಧರಣಿ ಕುಳಿತಿದ್ದಾರೆ ರೈತರು. ಹೌದು, ಒಣಗುತ್ತಿರುವ ಬೆಳೆಗಳಿಗೆ ಕೆರೆಕಟ್ಟೆ ಹಾಗೂ ಜಾನುವಾರುಗಳಿಗೆ ನೀರು ಬಿಡಲು ಒತ್ತಾಯಿಸಿ ಮಂಡ್ಯದಲ್ಲಿ ಪ್ರತಿಭಟನೆ ನಡೆದಿದೆ. ಮಂಡ್ಯದ ಕಾವೇರಿ ನೀರಾವರಿ ನಿಗಮದ ಬಳಿ ರೈತರು ಬೃಹತ್ ಹೋರಾಟ ಮತ್ತು ಧರಣಿಯನ್ನು ಆರಂಭಿಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಹೋರಾಟ ನಡೆಯಿತು. ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತವಾಯಿತು. ನಾಲೆಗಳಿಗೆ ನೀರು ಬಿಡುವಂತೆ ರೈತರು ಒತ್ತಾಯಿಸಿದರು. ಜನಪ್ರತಿನಿಧಿಗಳಿಗೆ, ರೈತ ವಿರೋಧಿ ಜನಪ್ರತಿನಿಧಿಗಳಿಗೆ, ರೈತರ ಬೆಳೆಗೆ ನೀರು ಕೊಡದ ಜನಪ್ರತಿನಿಧಿಗಳಿಗೆ ಅಯ್ಯಯ್ಯೋ ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ? ಪ್ರತಿಭಟನಾ ಸ್ಥಳದಲ್ಲಿ ಅಡುಗೆ ಮಾಡಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಬದುಕಿನ ಬಗ್ಗೆ ಜನಪ್ರತಿನಿಧಿಗಳು ತಲೆಕೆಡಿಸಿಕೊಳ್ತಿಲ್ಲ. ಬೆಳೆದ ಬೆಳೆಗೆ ನೀರು ಕೊಡದೆ ಕಾರಿನಲ್ಲಿ ಬಂದು ಗುದ್ಲಿ ಪೂಜೆ ಮಾಡ್ತಾರೆ ಅಂತ ಹೇಳಿದರು. ಕೆಎಸ್ ಡ್ಯಾಂನಲ್ಲಿ 70 ಅಡಿ ನೀರಿದ್ದಾಗಲೂ ಕೂಡ ರೈತರ ಬೆಳೆಗೆ ನೀರು ಕೊಟ್ಟಿದ್ದಾರೆ. ಸರ್ಕಾರ ಹಾಗೂ ಶಾಸಕರು ಎಚ್ಚೆತ್ತುಕೊಳ್ಳಿ, ನೀರು ಕೊಡಿ, ಇಲ್ಲ ಸರ್ಕಾರ ಬೀಳಿಸುವ ತಾಕತ್ತು ರೈತರಿಗಿದೆ ಅಂತ ಹೇಳಿದರು. ರಾಜ್ಯ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇದ್ದರೆ ನೀರು ಕೊಟ್ಟು ರೈತರ ಉಳಿಸ್ಕೊಳ್ಬೇಕು. ರೈತರ ಬದುಕು ನಾಶವಾಗ್ತಿದೆ, ರೈತರನ್ನು ರಕ್ಷಣೆ ಮಾಡಿ ಅಂತ ಹೇಳಿದರು. ತಕ್ಷಣವೇ ನಾಲೆಗಳಿಗೆ ನೀರು ಬಿಡಬೇಕು, ಬೆಳೆಗಳ ರಕ್ಷಣೆ ಮಾಡಬೇಕು ಅಂತ ಒತ್ತಾಯಿಸಿದರು. ನಾಲೆಗಳಿಗೆ ನೀರು ಬಿಡದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೂಡ ರೈತರು ನೀಡಿದರು. ನಮ್ಮ ಪ್ರತಿಭಟನೆ ಕೋಟ್ಯಾಂತರ ರೂಪಾಯಿದು ಬೆಳೆ ಒಣಗ್ತಾ ಇದೆ, ಅದಕ್ಕೋಸ್ಕರ ನೀರು ಕೇಳ್ತಾ ಇದ್ದೀವಿ. ನಾವು ಬೆಂಗಳೂರು ಕುಡಿಯೋಕ್ಕೆ ನೀರು ಕೊಡ್ತಾರೆ, ನಮ್ಮ ಬೆಳೆಗಳಿಗೆ ನೀರು ಕೊಡಲಿ. ನಮ್ಮ ಬೆಳೆಗಳಿಗೆ ನೀರು ಬೇಕು. ಮಳೆ ಬರ್ತಿದೆ ಅಂತ ಕಾಯ್ತಾ ಇದ್ವಿ ನಾವು, ಮಳೆ ಬಂದಿಲ್ಲ. KRS ಅಲ್ಲಿ ನೀರಿದೆ, ನೀರು ಕೊಡ್ಬೇಕು ನಮಗೆ, ಕೊಡಲಿ. ಯಾಕೆ ಕುಡಿಯೋಕ್ಕೆ ನೀರಿಗೆಲ್ಲ ಮಾರಾದ್ರು ಕೆರೆ ಇದು ಕನ್ನಂಬಾಡಿ ಕಟ್ಟೆ ಕಟ್ಸಿರೋದು. ಮಂಡ್ಯ ಕೃಷಿಗೋಸ್ಕರ ಕನ್ನಂಬಾಡಿ ಕಟ್ಟೆ ಕಟ್ಸಿರೋದು. ಅವ್ರ ಮನೆ ಒಡವೆ ಎಲ್ಲ ಮಾರ್ಬಿಟ್ಟು ಕಟ್ಟೆ ಕಟ್ಟಿಸ್ಕೊಟ್ಟಿರೋದು ಮಂಡ್ಯ ಜಿಲ್ಲೆ ಕೃಷಿಗೆ. ಬೆಂಗಳೂರು ಕೊಟ್ಟೆ ನೀರು ಸಾಕಷ್ಟು ಕೊಟ್ಟಿದೆ ಕುಡಿಯೋದಕ್ಕೆ, ಇನ್ನೇನು ತಗೋಬೇಕಾಗಿಲ್ಲ ಅವ್ರ ನೀರನ್ನ. 5ನೇ ಅಂತ ಎಲ್ಲ ಕೊಟ್ಟಾಗಿದೆ ಆಗಲೇ ನೀರನ್ನ, ಅವ್ರು ಸಾಕಷ್ಟು ಕೊಟ್ಟಿದೆ. ಇವ್ರು ಬೆಂಗಳೂರು ಬೆಳೆಸ್ಕೊಂಡು ಹೋಗ್ಬಿಟ್ಟು ನೀರು ಕೇಳ್ತಿದ್ರೆ ಕನ್ನಂಬಾಡಿ ಕಟ್ಟೆ ನೀರೆಲ್ಲ ಕೊಡೋಕ್ಕಾಯ್ತದೆ ನಾವು ನಮ್ಮ ಬೆಳೆಗಳಿಗೆ. ಜಿಲ್ಲಾಡಳಿತ 1000 ಹೇಳ್ತಾರೆ, ಅವ್ರು ಕಬ್ಬು ನೆಟ್ಟಿದ್ದಾರಾ? ಕಬ್ಬು ಬೆಳೆದಿರೋ ನಮ್ಮ ರೈತರು 5-6 ಫ್ಯಾಕ್ಟ್ರಿ ಇದ್ದಾವೆ, ಕೋಟ್ಯಾಂತರ ರೂಪಾಯಿ ಕಬ್ಬಿದೆ. ನಮ್ಮ ಜೀವನ ಅದರಲ್ಲೇ ಸಾಗಬೇಕು. ಕೊಡ್ಬೋದು 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 ಹಿಂದೆ ಎಲ್ಲ ಕೊಟ್ಟಿದ್ದಾರೆ. ಈಗ 123 ಅಡಿ ನೀರಿತ್ತು ಜನವರಿನಲ್ಲಿ, ಫೆಬ್ರವರಿವರೆಗೂ ಇತ್ತು. ಏನಾಯ್ತು ನೀರೆಲ್ಲ? ಎಲ್ಲಿ ಬಿಟ್ರು ನೀರು? ಎಲೆಕ್ಷನ್ಗೋಸ್ಕರ ಇವ್ರು ತಮಿಳ್ನಾಡಿಗೆ ಹರಿಸಿದಾರಾ? ಎಷ್ಟು ನೀರಿತ್ತು ನಿಮಗೆಲ್ಲ ಗೊತ್ತಲ್ವಾ? ಫೆಬ್ರವರಿಲಿ ಯಾವಾಗ ಕಟ್ಟೆ ತುಂಬಿರೋದು ನೋಡಿದ್ರೆ ನೀವು? ಈ ಸಲ 123 ಅಡಿ ನೀರಿರಲಿಲ್ವಾ? ಏನು ಮಾಡಿದ್ರು ನೀರನ್ನ? ಇವರು ಓಟ್ಗೋಸ್ಕರ, ಎಲೆಕ್ಷನ್ಗೋಸ್ಕರ ಬೇರೆ ರಾಜ್ಯಕ್ಕೆಲ್ಲ ನೀರು ಬಿಟ್ಬಿಟ್ಟು ನಮಗೆ ನೀರಿಲ್ಲ. ಈಗ ನಮ್ಮ ಬೆಳೆಗಳೆಲ್ಲ ಒಣಗ್ತಾ ಇದ್ದಾವೆ. ಕಾಳಜಿನೇ ಇಲ್ವಲ್ಲ. ಇನ್ನೊಂದು 6ನೇ ಅಂತ ಶುರು ಮಾಡಿದ್ದಾರೆ ಇವಾಗ 7,000 ಕೋಟಿಗೆ KRS ಇಂದ ಡೈರೆಕ್ಟಾಗಿ ತಗೊಂಡೋಗೋದಕ್ಕೆ. ನಾವೇನು ಮಾಡೋದು? ನಮ್ಮ ಹೋರಾಟ ನಮಗೆ ನೀರು ಬೇಕು ಬೆಳೆಗೆ. ಏನು ಹಿಂದೆ ಎಲ್ಲ ಉಸ್ತುವಾರಿ ಮಂತ್ರಿ ಎಲ್ಲ MLAಗಳು ಹೇಳಿದರು ಸ್ಟ್ಯಾಂಡಿಂಗ್ ಕ್ರಾಪಿಗೆ ನೀರು ಕೊಡ್ತೀವಿ ಅಂತ. ನೀರು ಕೊಡಲಿಲ್ಲ ಅಂದರೆ ಧಿಕ್ಕಾರಕ್ಕೆ ಹೋಗ್ತೀವಿ, ಕೂತಿರ್ತೀವಿ ನಾವು. ಹೋರಾಟ ಬೇರೆ ರೀತಿ ಹೋರಾಟನೂ ಮಾಡ್ತೀವಿ ನಾವು. ಸದ್ಯಕ್ಕೆ ಇವತ್ತು ಸಾಂಕೇತಿಕವಾಗಿ ಮಾಡ್ತೀವಿ. ನೀರು ಬಿಡಲಿಲ್ಲ ಅಂತಂದ್ರೆ ನಾವು ಯಾವ ರೀತಿ ಕಾರ್ಯಕ್ರಮ ರೂಪಿಸ್ಬೇಕು ರೂಪಿಸ್ತಿದ್ದೀವಿ. ಪ್ರತಿಭಟನೆಯಲ್ಲಿ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಇಂಡುವಳ್ಳಿ ಚಂದ್ರಶೇಖರ್, ಅಣ್ಣೂರು ಮಹೇಂದ್ರ, ಶಿವಳ್ಳಿ ಚಂದ್ರಶೇಖರ್, ಸಿದ್ದೇಗೌಡ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಹಿನ್ನೆಲೆಯಲ್ಲಿ ಮಾದಕ ದ್ರವ್ಯ ಮತ್ತು ಮಾದಕ ವಸ್ತುಗಳ ಬಗ್ಗೆ ಜಾಗೃತಿ ಜಾಥಾ ಮಂಡ್ಯದಲ್ಲಿ ಯಶಸ್ವಿಯಾಗಿ ನಡೆಯಿತು. ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ VG ಶೋಭಾರಾಣಿ ಅವರು ಹಸಿರು ನಿಶಾನೆ ತೋರುವ ಮೂಲಕ ಜಾಥಾಕ್ಕೆ ಚಾಲನೆ ನೀಡಿದರು.
ಬರೀ ಹಿಂಗೆ ಇರ್ತೀರಿ ಸಾಕು. ಅದೊಂದು ಸ್ವಲ್ಪ ಎಳೆದ್ಬಿಡಿ. ಪ್ರಸ್ತುತ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖಾಂತರ ಮತ್ತು ಮತ್ತೆ ಮಧ್ಯವರ್ತಿಗಳು ಆರೋಗ್ಯ ಮತ್ತೆ ನಿಮಗೆ ಕಳಿಸ್ಬೇಕು. ಹಾಗೆ ಈ ಒಂದು ಅರ್ಥಪೂರ್ಣವಾದ ದಾಟ ಕಾರ್ಯಕ್ರಮಕ್ಕೆ ಸಾರ್ವಜನಿಕ ಬಂಧುಗಳು, ವಿದ್ಯಾರ್ಥಿ ಮಿತ್ರರು, ಮೇಲ್ಗಡೆ ಎಷ್ಟುಗಳು ಇಷ್ಟು ಮೇಲಕ್ಕೆ ದಯಮಾಡಿ ಜಾಗದ ಕುಳಿತುಕೊಳ್ಳುತ್ತಿಲ್ಲ. ದಯಮಾಡಿ ಅದಕ್ಕೆ ಒಂದು ಬೇರೆ ಸಹ ಬೇರೆ ಮೇಲ್ಗಡೆ ಮಾಡಿ. ಬೇಡವೇ ಬೇಡ, ಭ್ರಷ್ಟವೇ ಬೇಡ. ಅವ್ರು ಗೊತ್ತಾಗಿರೋ ಗೊತ್ತಾಗಿಲ್ಲ. ಬೇಡವೇ ಬೇಡ, ಭ್ರಷ್ಟವೇ ಬೇಡ. ಬೇಡವೇ ಬೇಡ, ಬೇರೆ ಬೇರೆ ಸರ್ ಅದೇ ನಿಮಗೆ ಅಲ್ಲೇ ಬನ್ನಿ. ಒಬ್ಬರು ಸುತ್ತ ಅಲ್ಲೇ ಬನ್ನಿ. ಮಾದಕ ನಿಮ್ಮ ಬಗ್ಗೆ ನೇರವಾಗಿ ಹೊಣೆಯಾಗ್ತೀವಿ. ಮಂಡ್ಯ ಸಂಜೆ ವೃತ್ತದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಂಜೆ ವೃತ್ತದಿಂದ ಆರ್ಪಿ ರಸ್ತೆ, 100 ಅಡಿ ರಸ್ತೆ, ವಿವಿ ರಸ್ತೆ, ಮಹಾವೀರ ವೃತ್ತ ಮುಖಾಂತರ ಸಂಜೆ ವೃತ್ತದವರೆಗೆ ಬೃಹತ್ ಜಾಥಾ ನಡೆಯಿತು. ಜಾಥಾದಲ್ಲಿ 500ಕ್ಕೂ ಹೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು. ಮಾದಕ ವಸ್ತುಗಳ ಬಳಕೆಯಿಂದ ಸಾಕಷ್ಟು ಅನಾಹುತ ಆಗ್ತಿದೆ. ಯಾರು ಕೂಡ ಮಾದಕ ವಸ್ತುಗಳಿಗೆ ಚಟರಾಗಬಾರ್ದು ಅಂತ ಗಣ್ಯರು ಹೇಳಿದರು. ಯಾರು ಬಳಕೆ ಮಾಡ್ತಾರೆ ಅವರ ಬಗ್ಗೆ ಮಾಹಿತಿ ಕೊಡಿ, ಡ್ರಗ್ಸ್ ಫ್ರೀ ಕರ್ನಾಟಕ ಲ್ಯಾಬ್ ಮೂಲಕ ಮಾಹಿತಿ ಕೊಡಿ. ಮಾಹಿತಿ ಕೊಟ್ಟವ್ರ ಬಗ್ಗೆ ಗುಪ್ತವಾಗಿ ಇಡಲಾಗ್ತಿದೆ ಅಂತ SP ಹೇಳಿದರು. ಮಾದಕ ವಸ್ತುಗಳ ನಿರ್ಮೂಲನೆ ಮಾಡಿ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡೋಣ ಅಂತ ಅವರು ತಿಳಿಸಿದರು. ಮಾದಕ ವಸ್ತು ಉಪಯೋಗಿಸೋದ್ರಿಂದ ಒಂದು ನಿಮ್ಮ ಆರೋಗ್ಯವನ್ನು ಹಾನಿಯಾಗುತ್ತೆ ಮತ್ತು ನಿಮ್ಮ ಎಜುಕೇಶನ್ ನಿಮ್ಗೆ ಏನಿದೆ ವಿದ್ಯಾಭ್ಯಾಸಕ್ಕೂ ಸಹ ತೊಂದರೆ ಆಗುತ್ತೆ. ಮಾದಕ ವಸ್ತು ಯಾರು ಬಳಸ್ತಾರೆ ಅದ್ರ ಬಗ್ಗೆ ಮಾಹಿತಿ ಇದ್ರೂ ಸಹ ನೀವೆಲ್ಲರೂ ಕೊಡ್ಬೋದು. ಒಂದು ಆ್ಯಪ್ ಇದೆ ಡ್ರಗ್ ಫ್ರೀ ಕರ್ನಾಟಕ ಅಂತ. ಡ್ರಗ್ ಫ್ರೀ ಕರ್ನಾಟಕ ಅಲ್ಲಿ ನಿಮ್ಮ ಯಾವುದೇ ಡೀಟೇಲ್ ಕೇಳಲ್ಲ. ಮಾದಕ ವಸ್ತುವನ್ನ ಯಾರಾದ್ರೂ ಬಳಸ್ತಿದ್ರೆ ಅಥವಾ ಅದನ್ನ ಸಾಗಾಣಿಕೆ ಮಾಡ್ತಾ ಇದ್ರೆ ಅದನ್ನ ಪ್ರೊಫೆಷನಲಿ ಅವರ ಬಳಿ ಇದ್ರೆ ನೀವು ಅಂತ ಒಂದು ಇನ್ಫಾರ್ಮೇಶನ್ ಅಲ್ಲಿ ಅಪ್ಲೋಡ್ ಮಾಡ್ಬೋದು. ನಿಮ್ದು ಯಾವುದು ಡೀಟೇಲ್ ಇರಲ್ಲ, ನಿಮ್ಮ ಮಾಹಿತಿ ಎಲ್ಲಾನು ಗೌಪ್ಯವಾಗಿ ಇಡ್ತೀವಿ ಮತ್ತು ಇದರಿಂದ ಸಮಾಜವನ್ನ ತಿದ್ದುವಂತ ಕೆಲಸ ಮಾಡಬೇಕು. ನಶಮುಕ್ತ ಕರ್ನಾಟಕವನ್ನು ಮಾಡುವಲ್ಲಿ ಇದೊಂದು ದಿಟ್ಟ ಹೆಜ್ಜೆ. ದಯವಿಟ್ಟು ಎಲ್ಲರನ್ನೂ ಮಕ್ಕಳು ಇದಕ್ಕೆ ಸಹಕರಿಸಬೇಕು. ಯಾಕಂದ್ರೆ ಈ ಕಾಲೇಜ್ ಡೇಸ್ ಅಲ್ಲಿನೇ ಇಂಥ ಒಂದು ಗೊತ್ತಾಗದೆ ಅರಿವಿಂದೆ ಯಾರೋ ಹೇಳಿರೋದು ಮಾತು ಕೇಳಿ ಅಥವಾ ಏನೋ ಒಂದು ಇದು ಮೋಟಿವೇಟ್ ಆಗಿ ಫಸ್ಟ್ ಟೈಮ್ ತಗೊಳ್ತಾರೆ, ತದನಂತರ ಅಡಿಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ ಅದು. ಹಂಗಾಗಿ ನೀವೆಲ್ಲರೂ ಇದಕ್ಕೆ ಸಹಕರಿಸಬೇಕು. ನಿಮ್ಮ ಸ್ನೇಹಿತರು ಯಾರಾದರೂ ಇಂಥ ಒಂದು ಅಡಿಕ್ಷನ್ ಅಲ್ಲಿ ಇದ್ರೆ ಅದನ್ನ ನಮಗೆ ಮಾಹಿತಿಯನ್ನ ಕೊಡಬೇಕು. ಡ್ರಗ್ ಫ್ರೀ ಕರ್ನಾಟಕ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು ಅಂತ ಈ ಮೂಲಕ ನಿಮ್ಮನ್ನೆಲ್ಲರನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಜಾಥಾ ನಿಮಗೂ ಅರಿವು ಮೂಡಿಸ್ಲಿ ಮತ್ತೆ ಬೇರೆ ಜನಗಳಿಗೂ ಸಹ ಅರಿವು ಮೂಡಿಸ್ಲಿ. ಕಾರ್ಯಕ್ರಮದಲ್ಲಿ SP C ತಿಮ್ಮಯ್ಯ, ಉಪ ಪೊಲೀಸ್ ಅಧೀಕ್ಷಕರಾದ ಲಕ್ಷ್ಮೀನಾರಾಯಣ ಪ್ರಸಾದ್ ಸೇರಿದಂತೆ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಭಾಗಿಯಾಗಿದ್ದರು. ನಗರಸಭೆಯ ವಾರ್ಡ್ ಸಂಖ್ಯೆ 8ರ ಮರಿಗೌಡ ಬಡಾವಣೆಯ 6ನೇ ಅಡ್ಡರಸ್ತೆ ನಿವಾಸಿಗಳಿಗೆ
ತೊಂದರೆಯಾಗುತ್ತಿರುವ ನಮ್ಮ ಬಜಾರ್ ಆನ್ಲೈನ್ ಮಳಿಗೆಯ ಉಗ್ರಾಣ ಸ್ಥಳಾಂತರಕ್ಕೆ ಕ್ರಮ ವಹಿಸುವಂತೆ ನಿವಾಸಿಗಳಾದಂಥ ವಸಂತಮ್ಮ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರಸಭೆಯಿಂದ ನಮ್ಮ ಬಜಾರ್ ಆನ್ಲೈನ್ ಮಳಿಗೆಗೆ ಪರವಾನಗಿ ನೀಡಲಾಗಿದೆ. ಇದರಿಂದ ಬಡಾವಣೆಯ 500ಕ್ಕೂ ಹೆಚ್ಚು ಕುಟುಂಬಗಳ ನಿವಾಸಿಗಳಿಗೆ ದಿನನಿತ್ಯ ಕಿರುಕುಳ ಉಂಟಾಗಿದೆ ಅಂತ ಹೇಳಿದರು. ಈ ಸಂಸ್ಥೆಯ 1000ಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು, 100ಕ್ಕೂ ಹೆಚ್ಚು ಆಟೋ, ಗೂಡ್ಸ್ ವಾಹನ, ಲಾರಿಗಳು ಕಿರಿದಾದ ಬಡಾವಣೆಯ ರಸ್ತೆಗೆ ಬರುವುದರಿಂದ ಕೇವಲ 6 ತಿಂಗಳಲ್ಲೇ 2 ಅಪಘಾತ ಸಂಭವಿಸಿ ನಿವಾಸಿಗಳಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದಾವೆ. ಅಲ್ಲದೆ ಅಲ್ಲಿಗೆ ಬರುವ ವಾಹನ ಸವಾರರ ಅಜಾಗರೂಕತೆಯಿಂದ ಜೀವ ಕೈಲಿ ಹಿಡಿದು ಓಡಾಡಬೇಕಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದರು. ಹೆಚ್ಚಾದ ವಾಹನ ಸವಾರದಿಂದಾಗಿ ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ ಉಂಟಾಗುತ್ತಿದೆ. ಧೂಳಿನಿಂದ ಮನೆಯಲ್ಲಿ ಆಹಾರ ಪದಾರ್ಥ ಹಾಳಾಗುತ್ತಿದ್ದು ಇಲ್ಲಿನ ನಿವಾಸಿಗಳಿಗೆ ನರಕವೇದನೆ ಉಂಟಾಗಿದೆ ಅಂತ ಹೇಳಿದರು. ಈ ಸಂಬಂಧ ಪೊಲೀಸರಿಗೆ ಮತ್ತು ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ದೂರು ನೀಡಿದರೆ ಅದನ್ನು ಹಿಂಪಡೆಯುವಂತೆ ಕೆಲ ಜನಪ್ರತಿನಿಧಿಗಳು ಒತ್ತಡ ಇರ್ತಿದ್ದಾರೆ ಅಂತ ಹೇಳಿದರು. ಕೂಡಲೇ ನಗರಸಭೆ ಅಧಿಕಾರಿಗಳು ನಮ್ಮ ಬಜಾರ್ ಆನ್ಲೈನ್ ಮಳಿಗೆಯ ಉಗ್ರಾಣವನ್ನು ಸ್ಥಳಾಂತರ ಮಾಡಿ ಅಲ್ಲಿನ ನಿವಾಸಿಗಳಿಗೆ ನೆಮ್ಮದಿ ಜೀವನ ಮಾಡಲು ಅವಕಾಶ ಮಾಡಬೇಕು ಅಂತ ಅವರು ಹೇಳಿದರು. ಒಂದು ಸೋಮೇಶ್ವರ ರೈಸ್ ಮಿಲ್ ಅಥವಾ ನಿಂಗೇಗೌಡ 2 ಹೆಸರಿದ್ದೇವೆ. ರೈಸ್ ಮಿಲ್ ಮಾಡಿ 2 ರೈಸ್ ಮಿಲ್ ನಡೆಸ್ತಾ ಇದ್ದರು. ಅವಾಗೆಲ್ಲ 84ರಲ್ಲಿ ಅವರು ರೈಸ್ ಮಿಲ್ ಮಾಡಿದಾಗ ಅಲ್ಲಿ ಮರಿಗೌಡ ಬಡಾವಣೆ ಇನ್ನೂ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಮರಿಗೌಡ ಬಡಾವಣೆ ನಿಮಗೆಲ್ಲ ಗೊತ್ತಿರುವಂಗೆ ಸಂಪೂರ್ಣವಾಗಿ ಅಂದರೆ ವಾಸದ ಮನೆಗಳಿರುವಂಥ ಒಂದು ಏರಿಯಾ ಬಡಾವಣೆ. ಅಲ್ಲಿ ಆವಾಗ ಇನ್ನೂ ಮನೆಗಳೆಲ್ಲ ಇನ್ನೂ ಕಟ್ಟಿಲ್ಲದೆ ಇರುವಾಗ, ಸಂಪೂರ್ಣ ಅದು ಖಾಲಿ ಇರುವಾಗ 1-2 ಮನೆಗಳಿದ್ವಂತೆ ಅಲ್ಲಿ. ಆವಾಗ ರೈಸ್ ಮಿಲ್ ಓಪನ್ ಮಾಡಿದ್ದಾರೆ ಪಿ ಹಳ್ಳಿಯವರು, ರಾಮಲಿಂಗಯ್ಯ ಮತ್ತು ಬಸವಲಿಂಗೇಗೌಡ ಅಂತ ಅಣ್ಣ ತಮ್ಮ. ಅದು ನಡೀತಾ ಇತ್ತು ಜನರಿಗೆ. ಆಮೇಲೆ ಮನೆಗಳೆಲ್ಲ ಕಟ್ಟಿ ಸಂಪೂರ್ಣ ಬಡಾವಣೆ ಮನೆಗಳಿಂದ ಆದಮೇಲೆ ಅವ್ರು ನಡೆಸ್ತಾ ಇದ್ದರು. ಆಗ ಬಡಾವಣೆ ಜನಗಳಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ಒಟ್ಟು ಮಸಿ, ಮಣ್ಣು, ರೈಸ್ ಮಿಲ್ಲಿನ ಶಬ್ದ ಮತ್ತು ಪರ್ಟಿಕ್ಯುಲರಾಗಿ 6ನೇ ಕ್ರಾಸ್ ನಿವಾಸಿಗಳಿಗೆ ತುಂಬ ಓಡಾಡೋ ವಾಹನಗಳಿಂದ ತುಂಬ ಇದು ಕಿರುಕುಳ ಉಂಟಾಗ್ತಾಯಿತ್ತು. ಆವಾಗ ಅವರು ಓಡಾಡ್ತಾ ಬಂದಿದ್ದರು, ಅವರು ನಿಲ್ಲಿಸಿರಲಿಲ್ಲ. ಆದರೆ ಕೊನೆಯಲ್ಲಿ 2012ನೇ ಇಸ್ವಿನಲ್ಲಿ ನಾವೆಲ್ಲರೂ ಸ್ವಲ್ಪ ಅವರು ಬಾಯ್ಲರ್ ಶುರು ಮಾಡಿದ್ರು. 10ನೇ ಇಸ್ವಿನಲ್ಲಿ ಅನಿಸುತ್ತೆ. ಆವಾಗ ನಾವು ಎಲ್ಲರೂ ಹೋಗಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನಲ್ಲಿ ನಾವು ಎಲ್ಲ ದೂರು ಕೊಟ್ಟು ಕೇಳ್ಕೊಂಡಾಗ ಅವರು ಬಂದು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಮಾನಿಟರ್ ಎಲ್ಲ ಮಾಡಿ, ಅಲ್ಲಿ ಮಸಿ ಜಾಸ್ತಿ ಇದೆ, ಧೂಳು ಜಾಸ್ತಿ ಇದೆ, ಇಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಅದನ್ನು ನೀವು ದಯವಿಟ್ಟು ಶಿಫ್ಟ್ ಮಾಡ್ಕೊಳ್ಳಿ, 2 ವರ್ಷ ಕಾಲಾವಕಾಶ ಕೊಟ್ಟು ಅವ್ರಿಗೆ ದಯವಿಟ್ಟು ಶಿಫ್ಟ್ ಮಾಡ್ಕೊಳ್ಳಿ ಅಂತ ಆದೇಶ ಮಾಡಿದ್ರು ರಾಜ್ಯ ಮಾಲಿನ್ಯ ನಿಯಂತ್ರಣಾಧಿಕಾರಿಗಳು. ಅದ್ರ ಮೇರೆಗೆ ಅವರು ಶಿಫ್ಟ್ ಮಾಡಲಿಲ್ಲ. ಮಿಲ್ಲೆಲ್ಲ ಅಲ್ಲೇ ಮಿಷಿನೆಲ್ಲ ಇತ್ತು. ಆದರೆ ಮಿಲ್ಗಳನ್ನ ಸ್ಥಗಿತ ಮಾಡಿದ್ರು. ನಮಗೆ ಅದು ಬಡಾವಣೆ ನಿವಾಸಿಗಳಿಗೆ ಮಸಿ ಇದೆಲ್ಲ ಬರೋದೆಲ್ಲ ತಪ್ಪಿತು. ಅದರಿಂದ ನಮಗೇನು ತೊಂದರೆ ಇರಲಿಲ್ಲ. ಅವ್ರ ಮೇಲೆ ನಮಗೆ ಯಾವುದೇ ವೈಯಕ್ತಿಕವಾಗಿ ದ್ವೇಷ ಏನೂ ಇಲ್ಲದೇ ಇದ್ದ ಕಾರಣ ನಾವು ಸುಮ್ಮನಾದ್ವಿ, ಏನು ತೊಂದರೆ ಇರಲಿಲ್ಲ. ಆಮೇಲೆ ಯಾವುದೋ ಒಂದು ಪೈಪ್ಗಳು, ಆಶೀರ್ವಾದ್ ಪೈಪ್ಸ್ ಅನ್ನೋ ಕಂಪ್ನಿಯವ್ರಿಗೆ ಗೋಡೌನ್ಗಂತ ಕೊಟ್ಕೊಂಡಿದ್ರು. ಅದರಲ್ಲಿ ಒಂದು ವಾರಕ್ಕೆ 2-3 ವೆಹಿಕಲ್ಸ್ ಓಡಾಡ್ತಾಯಿತ್ತು, ಹೆವಿ ವೆಹಿಕಲ್ಸು. ಅದರಿಂದನೂ ನಮಗೆ ಅಂಥ ಹೆಚ್ಚು ತೊಂದರೆ ಆಗ್ತಾ ಇರಲಿಲ್ಲ. ಅವ್ರಿಗೇನೋ ಬಾಡಿಗೆ ಬರುತ್ತೆ ಮಾಡ್ಕೊಳ್ಳಿ ಅಂತ ನಾವು ಆರಾಮಾಗಿದ್ವಿ. ಅವ್ರ ಜೊತೆ ಎಲ್ಲ ಚೆನ್ನಾಗೇ ಇದ್ದೀವಿ. ಆದರೆ ಇತ್ತೀಚೆಗೆ ಜನವರಿ 2026ರಲ್ಲಿ ಯಾವುದೋ ಒಂದು ಆನ್ಲೈನ್ ಆ್ಯಪ್ ಸರ್, ಏನೋ ಬಜಾರ್ ನೌ ಅಂತ, ನಮ್ಮ ಬಜಾರ್ ಅಂತ, ಅದು ಮನೆಗಳಿಗೆ ಈ ಬ್ಲಿಂಕಿಟ್, ಫ್ಲಿಪ್ಕಾರ್ಟ್ ಎಲ್ಲ ಇದೆಯಲ್ಲ, ಎಲ್ಲ ದೈನಂದಿನ ಅವಶ್ಯಕತೆ ಯಾವ್ಯಾವ ಸಾಮಾನುಗಳಿದೆ ಅದನ್ನೆಲ್ಲ ಸರಕು ಸಾಮಗ್ರಿಗಳನ್ನೆಲ್ಲ ಮನೆ ಬಾಗಿಲಿಗೆ ತಲುಪಿಸುವಂಥ ಒಂದು ಉದ್ಯಮ. ತುಂಬ ಕೋಟ್ಯಾಂತರ ವ್ಯವಹಾರ. ಅದನ್ನು ಅಲ್ಲಿ 6ನೇ ಕ್ರಾಸು, ಅದು 6ನೇ ಕ್ರಾಸಲ್ಲಿ ಪರ್ಟಿಕ್ಯುಲರಾಗಿ ಅದು ಪಶ್ಚಿಮದ ಕೊನೆಯಲ್ಲಿದೆ. ಏನೋ ಮಿಲ್ ಗೋಡೌನ್ಗಳು ಖಾಲಿ ಇತ್ತಲ್ಲ, ಅದನ್ನು ಅಲ್ಲಿ ಬಾಡಿಗೆ ಕೊಟ್ಟಿದ್ದಾರೆ. ಅದನ್ನು ಸ್ಟೋರ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಗೋಡೌನು ಮತ್ತು ಸ್ಟೋರ್ ದೊಡ್ಡದು 3 ಮಳಿಗೆಗಳಿದೆ. ಅದು ಸುಮಾರು ಒಂದು ರಾಮಲಿಂಗಯ್ಯ ಅನ್ನೋರು, ಈ ಕಡೆ 6ನೇ ಕ್ರಾಸ್ ಕಡೆಗೆ ರಾಮಲಿಂಗಯ್ಯ ಅನ್ನೋ ಅಣ್ಣನ ಭಾಗಕ್ಕೆ ಬಂದಿದೆ. ಹಿಂದೆಗಡೆದು 7ನೇ ಕ್ರಾಸ್ಗೆ ಇರೋದು ತಮ್ಮ ಬಸವಲಿಂಗೇಗೌಡನ ಭಾಗಕ್ಕಿದೆ. ಅವರು ಏನೋ ಗೋಡೌನ್ ಮಾಡ್ಕೊಂಡಿದ್ದಾರೆ. ಇವರು ಖಾಲಿ ಇತ್ತು, ಆಶೀರ್ವಾದ್ ಪೈಪ್ಸ್ಗೆ ಕೊಟ್ಟಿದ್ದರು. ಇವಾಗ ಅವ್ರನ್ನೆಲ್ಲ ಶಿಫ್ಟ್ ಮಾಡಿಸ್ಬಿಟ್ಟು ಇದರಲ್ಲಿ ಇದನ್ನು ಆ್ಯಪ್ ಓಪನ್ ಮಾಡಿ ಅವರು ಗೋಡೌನ್ ಮಾಡಿಕೊಂಡು ಮಳಿಗೆ ಮಾಡಿಕೊಂಡು ಅಲ್ಲಿ ದಿನ ಬೆಳಗಾದರೆ 1,000 ತನಕ ದ್ವಿಚಕ್ರ ವಾಹನಗಳು. ಏನಂದರೆ ಇಡೀ ಮಂಡ್ಯಕ್ಕೆ ಅವರು ಸಪ್ಲೈ ಮಾಡಬೇಕಲ್ಲ, ಏನು ಥಿಂಗ್ಸ್ ಎಲ್ಲ, ಸಾಮಾನು, ದೈನಂದಿನ ಬಳಕೆ ಸಾಮಾನುಗಳನ್ನ ಸಪ್ಲೈ ಮಾಡೋದಕ್ಕೆ ಅವರು 1,000, ಅದೊಂದು 6ನೇ ಕ್ರಾಸಲ್ಲಿ ನುಗ್ಗೋದು ವೆಹಿಕಲ್ಸು, ಏನು 2 ವೀಲರ್ಸು 1,000. ಅದಕ್ಕಿಂತ ಹೆಚ್ಚಾಗಿ ಬಂದು ಒಂದು ಸಲ ನೋಡಿಬಿಟ್ರೆ ನಮಗೆ ಅರ್ಥ ಆಗುತ್ತೆ. ಅಷ್ಟೊಂದು ವೆಹಿಕಲ್ಸ್ ಬರುತ್ತೆ. ಅದಲ್ಲದೆ ಗೂಡ್ಸ್ ಟೆಂಪೋಗಳು ಅಲ್ಲಿಗೆ ತಂದು ಡಂಪ್ ಮಾಡಬೇಕಲ್ಲ, ಎಲ್ಲ ಸಾಮಾನು ತಂದು ಡಂಪ್ ಮಾಡ್ಕೊಳ್ತಾರೆ. ಮಳಿಗೆ ದೊಡ್ಡದಾಗಿ ಸಿಕ್ಕಿದೆ ಅವ್ರಿಗೆ, ಏನು ಗೋಡೌನು.
ಡಂಪ್ ಮಾಡ್ಕೊಳ್ತಾರೆ. ಡಂಪ್ ಮಾಡಿಕೊಂಡು ಅಲ್ಲೇ ಪ್ಯಾಕ್ ಮಾಡಿ, ಜೊತೆಗೆ ಏನೋ ಇದು ರಾಮನಗರ ಚನ್ನಪಟ್ಟಣದಲ್ಲೂ 2 ಮಾಡಿದಾರಂತೆ. ಅಲ್ಲಿಗೂ ಸಹ ಎಲ್ಲನಿಲ್ಲಿ ದಾಸ್ತಾನು ಮಾಡ್ಕೊಂಡು ಎಲ್ಲ ಪ್ಯಾಕ್ ಮಾಡಿ ಅಲ್ಲಿಗೂ ಶಿಫ್ಟ್ ಮಾಡ್ತಾರಂತೆ. ಅಷ್ಟು ಮಾಡೋದಕ್ಕೆ ಅವ್ರಿಗೆ ಎಷ್ಟು ವೆಹಿಕಲ್ಸು 6ನೇ ಕ್ರಾಸ್ ಒಳಗಡೆಗೆ ನುಗ್ಗಬಹುದು ಅನ್ನೋದನ್ನ ನೀವೇ ಊಹೆ ಮಾಡ್ಕೋಬೋದು. ಒಂದು ದಿವಸಕ್ಕೆ 1,000 ವೆಹಿಕಲ್ 4 ವೀಲರ್ಸ್ ಅಲ್ಲ 2 ವೀಲರ್ಸ್ ನುಗ್ಗೋದು. ಅದಲ್ಲದೆ ದೊಡ್ಡದು ಭಾರ ಮಿತಿ ಇಲ್ಲದೇ ದೊಡ್ಡ ಲಾರಿಗಳು ಟಿಪ್ಪರ್ಗಳಲ್ಲೆಲ್ಲ ಥಿಂಗ್ಸ್ ಬರುತ್ತೆ, ಏನೋ ಗೂಡ್ಸ್ಗಳು ಅಲ್ಲಿ ಡಂಪ್ ಮಾಡೋ. ಗೋಷ್ಠಿಯಲ್ಲಿ ಬಡಾವಣೆ ನಿವಾಸಿಗಳಾದ KP ಶೋಭಾ, KM ಪ್ರವೀಣ್, ಗೂಡಿಗೌಡ, ಪತ್ರಕರ್ತರಾದ ಪುರುಷೋತ್ತಮ ಸೇರಿದಂತೆ ಇನ್ನಿತರರಿದ್ದರು. ಭಾರತೀನಗರದ ಮೆಳ್ಳಹಳ್ಳಿಯಲ್ಲಿ ವಾಸವಾಗಿರುವ ಲಾರಿ ಡ್ರೈವರ್ ನವೀನ್ ಕುಮಾರ್ ರವರ ಕಿಡ್ನಿ ಇನ್ಸ್ಪೆಕ್ಷನ್ ಆಗಿದ್ದು, ಮೊದಲು ಬೆಂಗಳೂರು BDS ಆಸ್ಪತ್ರೆಯಲ್ಲಿ ತೋರಿಸಿ ಅಲ್ಲೂ ಕೂಡ ಆಗುವುದಿಲ್ಲ ಅಂತ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ಕರೆದು ಹೋಗಲಾಯಿತು. ಅಲ್ಲಿ 1 ತಿಂಗಳಿದ್ದು 2 ಲಕ್ಷ ರೂಪಾಯಿ ಖರ್ಚಾಗಿದೆ. ಇನ್ನೂ 1 ವಾರ ಮನೆಯಲ್ಲಿ ಇಂಜೆಕ್ಷನ್ ಟ್ಯೂಬ್ ಬೆಳಗ್ಗೆ ಮತ್ತು ಸಂಜೆ ಹಾಕಿಸುವುದಕ್ಕೆ ಒಂದು ದಿವಸಕ್ಕೆ 6,500 ರೂಪಾಯಿ ಹಾಕಬೇಕು ಅನ್ನುವಂಥದ್ದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಆದರೆ ಇವರ ಬಳಿ ಹಣ ಇಲ್ಲದನ್ನು ಕಂಡು JDS ಮುಖಂಡರಾದಂಥ ಅಣ್ಣೂರು ನವೀನ್ ಅವರು ಇಂದು ಮನೆಗೆ ಭೇಟಿ ನೀಡಿ 10,500 ರೂಪಾಯಿಗಳನ್ನು ನೀಡಿ ಮಾನವೀಯತೆ ಮೆರೆದಿದ್ದಾರೆ. ನಂತರ ಮಾತನಾಡಿದ ಅವರು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜೊತೆ ಮಾತನಾಡಿ ನವೀನ್ ಕುಟುಂಬಕ್ಕೆ ಸಹಾಯ ಮಾಡಿರುವುದಾಗಿ ಹೇಳಿದರು. ಅಣ್ಣ ಬನ್ನಿ ಬೆಳಿಗ್ಗೆ ಸಾಯಂಕಾಲ 2 ಕೊಡ್ಬೇಕು. ಸಾಯಂಕಾಲ ಅಣ್ಣ ಬೆಳಗ್ಗೆನಾಗ 2 ಊಟ ಮಾಡ್ದೇನಾ? ಊಟ ಮಾಡಿಸಿ ಬಾ ನೀನು. ಊಟ ಮಾಡ್ದ? ಏನು ಮಾಡಿದೆ? ಏನು ಊಟ ಮಾಡ್ದ? ಕಿಡ್ನಿ ತಿಂದ? ಧ್ಯಾನ ಇರ್ಬೇಕು ನಮಗೆ. ಅದೊಂಥರ ಡ್ರಗ್ಸ್ ಅಂತ ಇಂಜೆಕ್ಷನ್ ಎದುರು ಊಟ ಅಂತ ಎಲ್ಲ ಡಯಾಲಿಸಿಸ್ ಆದವ್ರು ಇದು ಮಾಡ್ತಾರೆ. ಅವನು ಫುಲ್ ಎದುರು ಊಟ ಅಂತ. ಅಣ್ಣವ್ರು ಯಾರು ಗೊತ್ತಾ? ನಾನು ಯಾರು ಇವರು ಯಾರು ನಾನು ಯಾರು ಬೋರಿ ಕೊಡೋ ಮುಂದೆ ಸಾಕು. ಕೊಡು ಅದಕ್ಕೆ ಕೊಡೋಣ ಅವ್ರ ಕೈಲಿ. ಖಾಲಿ ಬೇಡ ಹಂಗೆ ಇಲ್ಲಿ ನೋಡು ಮಗ, ಇಲ್ಲಿ ನೋಡಿ ಅಣ್ಣ, ಸುಮ್ಮನೆ ಇಲ್ಲಿ ನೋಡು. ಓಕೆ ಅಣ್ಣ. ಮುಂಚಿತವಾಗಿ ಅಷ್ಟೇ ಕೊಡ್ಬೇಕಾ? ಹ್ಞೂ ಕಣ, 5 ಸಾವಿರ ಕೊಟ್ಟಣ ಅಣ್ಣ. ಭಾಳ ಹಿಂಸೆ ಪಡ್ಬಿಡೋರು ಅಣ್ಣ. ಈ ಜನಧನ್ ಯಾವ್ದು ಪ್ರಧಾನಮಂತ್ರಿ ಹಣ ಸಿಕ್ಕಿರೋದಕ್ಕೆ ಒಂದು ವಿಚಾರ ಮಾಡಿ ಕಳಿಸ್ಬಿಟ್ಟಿರ್ಬೋದು. ಒಂದು ಟ್ಯೂಬ್ ತಂದು ಕೊಡೋರು ಇದ್ದಿದ್ದ ಯಾರಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಟ್ಯೂಬ್ ತಂದು ಕೊಡೋರು ಇದ್ದಿದ್ರೆ ಅಲ್ಲೇ ಇಸ್ಕೊಡಿ ಇನ್ನೊಂದು ದರ್ಶನ. ಪಾಂಡವಪುರ ತಾಲೂಕು ವ್ಯಾಪ್ತಿಯ 1 ರಿಂದ 5 ವರ್ಷದೊಳಗಿನ ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ವಿತರಣಾ ಕಾರ್ಯಕ್ರಮಕ್ಕೆ ಮೇಲುಕೋಟೆ ಶಾಸಕ ಹಾಗೂ ಆರೋಗ್ಯ ರಕ್ಷಾ ಸಮಿತಿ ಅಧ್ಯಕ್ಷ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಉಪವಿಭಾಗೀಯ ಆಸ್ಪತ್ರೆ ಆವರಣದಲ್ಲಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ದರ್ಶನ್ ಪುಟ್ಟಣ್ಣಯ್ಯ, ತಾಲೂಕಿನಾದ್ಯಂತ ಒಟ್ಟು 9,730 ಮಕ್ಕಳಿಗೆ ಪಲ್ಸ್ ಪೋಲಿಯೋ ಲಸಿಕೆ ನೀಡುವ ಗುರಿ ಹೊಂದಲಾಗಿದೆ. ಕಾರ್ಯಕ್ರಮಕ್ಕಾಗಿ 117 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದ್ದು 60 ಲಸಿಕಾ ಕೇಂದ್ರಗಳನ್ನು ತೆರೆಯಲಾಗಿದೆ ಅಂತ ಹೇಳಿದರು. ಇದು ಪೋಲಿಯೋ ಡ್ರಾಪ್ಸ್ ಅನ್ನು ಹಾಕ್ತಾ ಇದೀವಿ. ಇದು 9,731 ಮಕ್ಕಳಿಗೆ ಇವತ್ತು ನಮ್ಮ ತಾಲೂಕಲ್ಲಿ ಪೋಲಿಯೋ ಡ್ರಾಪ್ಸ್ ಅನ್ನ ಹಾಕ್ತಾ ಇದೀವಿ. ಒಟ್ಟು 117 ಜನ ಆಗ್ತಾ ಇರೋಂಥದ್ದು. ಮತ್ತೆ ಒಟ್ಟು 60 ಬೂತ್ಗಳಲ್ಲಿ ಈ ಕಾರ್ಯಕ್ರಮನ ಇವತ್ತು ರೂಪಿಸಿರೋಂಥದ್ದು ಸರ್ಕಾರದಿಂದ. ದಯವಿಟ್ಟು ಎಲ್ಲರೂ ಹೋಗಿ ಮಕ್ಕಳಿಗೆ ಯಾರ್ಯಾರಿಗೆ ಪೋಲಿಯೋ ಡ್ರಾಪ್ಸ್ ಹಾಕಿಸ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಹಾಕಿಸ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಗೊತ್ತಿರೋಂಥದ್ದು ಇದೊಂದು ಕಂಟೇಜಿಯಸ್ ಡಿಸೀಸ್. ಇದು ಒಂದ್ಸತಿ ಬಂದ್ರೆ ಇನ್ನು ಲೈಫ್ ಲಾಂಗು ಅದು ಹೋಗಲ್ಲ. ಅದನ್ನ ಕಂಪ್ಲೀಟ್ ಆಗಿ ತೆಗೆದುಹಾಕ್ಬೇಕು ಅಂತ ಸರ್ಕಾರ ಮತ್ತೆ ಭೂಮಿಯಲ್ಲಿ ಎಲ್ಲಾ ದೇಶಗಳಲ್ಲೂ ನಮ್ಮ ದೇಶದಲ್ಲೂ ಇದೊಂದು ಕಾರ್ಯಕ್ರಮನ ರೂಪಿಸಿರುವಂಥದ್ದು. ಪೋಲಿಯೋ ಡ್ರಾಪ್ಸ್ ಇಂದ ನಾವು ಏನು ಲೈಫ್ ಲಾಂಗ್ ಇಶ್ಯೂಸ್ ಇರುತ್ತೆ ಅದನ್ನ ಇವಾಗಲೇ ನಾವು ತಡಿಬಹುದು. ಇದೊಂದು ಬೇಕಾಗಿರೋಂಥ ಪ್ರಿವೆಂಟಿವ್ ಮೆಷರ್ ಮತ್ತೆ ವ್ಯಾಕ್ಸಿನೇಷನ್. ಇದಕ್ಕೆ ದಯವಿಟ್ಟು ತಾವೆಲ್ಲ ಮಕ್ಕಳಿರೋಂಥವ್ರು ದಯವಿಟ್ಟು ಹೋಗಿ ಎಲ್ಲ ಬೂತ್ಗಳಲ್ಲೂ ವ್ಯಾಕ್ಸಿನೇಷನ್ ಕಡ್ಡಾಯವಾಗಿ. ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಸಿ ಅರವಿಂದ್ ಮಾತನಾಡಿ, ಸರ್ಕಾರದ ಆದೇಶದಂತೆ ಹುಟ್ಟಿದ ಮಕ್ಕಳಿಂದ 5 ವರ್ಷದಿಂದ ಎಲ್ಲ ಮಕ್ಕಳಿಗೂ ಪಲ್ಸ್ ಪೋಲಿಯೋ ಲಸಿಕೆ ನೀಡಲಾಗಿದೆ ಅಂತ ಅವರು ಹೇಳಿದರು. ಬಾರಿ ಲಸಿಕೆಯನ್ನು ಹಾಕಿದ್ರು ಕೂಡ ಈ ಸಲ ಎಲ್ಲ ಕೂಡ ಕಂಪಲ್ಸರಿ ಹಾಕಿಸಲೇಬೇಕು.
ಯಾಕೆಂದರೆ ಈಗಾಗಲೇ MLA ಸರ್ ಹೇಳಿದ್ರು ಇದು ಪೋಲಿಯೋ ಮುಕ್ತ ಇದು. ಯಾಕೆಂದರೆ ಪೋಲಿಯೋ ಒಂದ್ಸಲ ಬಂದರೆ ಲೈಫ್ ಲಾಂಗು ಹೋಗಲ್ಲ. ಆದ್ದರಿಂದ ದಯವಿಟ್ಟು ನಾನು ಎಲ್ಲ ಪೋಷಕರಿಗೆ ಮನವಿ ಮಾಡ್ತಾ ಇದ್ದೀನಿ, ನಮ್ಮ ದೇಶ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ಮಹತ್ವವಾದ ಹೆಜ್ಜೆ ತಗೊಂಡಿದೆ. ಆದ್ದರಿಂದ ಯಾವುದೇ ಕೂಡ ಮಕ್ಕಳು, ಒಂದು ಮಗು ಕೂಡ ನಮ್ಮ ಪೋಲಿಯೋಯಿಂದ ನರಳಬಾರ್ದು, ಯಾವುದೇ ಹ್ಯಾಂಡಿಕ್ಯಾಪ್ಟ್ ಆಗಬಾರ್ದು. ಆದ್ದರಿಂದ ಸರ್ಕಾರ ಒಂದು ಒಳ್ಳೆ ಮಹತ್ವ ಅಂದ್ಕೊಂಡಿದೆ. ದಯವಿಟ್ಟು ನಿಮ್ಮ ಮನೆಗೆ ಬರ್ತಾರೆ ಅಂತ ದಯವಿಟ್ಟು ಭಾವಿಸ್ಬಿಡಿ. ಎಲ್ಲ ತಾಯಂದಿರು ಏನು ಬೂತ್ ಓಪನ್ ಮಾಡಿದ್ದೀವಿ ಆ ಬೂತ್ ಬಂದು ನೀವು ಏನು ಈ ಡ್ರಾಪ್ಸನ್ನು ಹಾಕಲಿಕ್ಕೆ ನಾನು ತಾಲೂಕು ಆರೋಗ್ಯಕ್ಕೆ ನಮ್ಮ ಮನವಿ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಯಲೆಕೆರೆ ಚಂದ್ರು, ಮಂಜುನಾಥ್, ಶಿವಮ್ಮ, ಪ್ರಕಾಶ್, ಮಂಜುನಾಥ್ ಹಾಗೂ ಜಕಿಯಾ ಬಾನು ಸೇರಿದಂತೆ ಅನೇಕರು ಹಾಜರಿದ್ದರು. ಜಿಲ್ಲಾ ಕುರುಬರ ಸಂಘದಲ್ಲಿ ಸದಸ್ಯತ್ವ ನೋಂದಣಿ ಹಣ ದುರುಪಯೋಗಪಡಿಸಿಕೊಂಡ ಈ ಹಿಂದಿನ ಆಡಳಿತ ಮಂಡಳಿ ವಿರುದ್ಧ ಸಂಘದ ಆಡಳಿತಾಧಿಕಾರಿಗಳು ಕಾನೂನು ಕ್ರಮಕ್ಕೆ ಕೈಗೊಳ್ಳಲು ಮುಂದಾಗಬೇಕಂತ ಮಂಡ್ಯ ತಾಲೂಕು ಕುರುಬರ ಸಂಘದ ಸಂಘಟನಾ ಕಾರ್ಯದರ್ಶಿ ರಮೇಶ್ ಒತ್ತಾಯಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದವರು, ಇಂದಿನ ಸಂಘದ ಅಧ್ಯಕ್ಷ ಸುರೇಶ್ ನೇತೃತ್ವದ ಆಡಳಿತ ಮಂಡಳಿ 13,000 ಸದಸ್ಯತ್ವ ನೋಂದಣಿ ಮಾಡಿಸಿ ಅರ್ಜಿ ಮುದ್ರಿಸಿ ಸದಸ್ಯತ್ವ ನೋಂದಣಿಯಿಂದ ಆಂದೋಲನ ಅಭಿಯಾನ ಮಾಡಿಸಿದ್ದಾರೆ. ಆದರೆ ಈ ಸಂಬಂಧ ಸಂಘದ ಖಾತೆಗೆ ಯಾವುದೇ ಹಣ ಜಮಾ ಆಗಿಲ್ಲ ಅಂತ ಹೇಳಿದರು. ಸಂಘಕ್ಕೆ ಆಡಳಿತಾಧಿಕಾರಿ ನೇಮಕವಾದ ನಂತರ 12,000 ಸದಸ್ಯತ್ವ ನೋಂದಣಿ ಅರ್ಜಿಗಳು ಸಂಘದಿಂದ ನೀಡಲಾಗಿದೆ ಎಂದು ಪ್ರಕಟಿಸಿದ್ದಾರೆ. ಆದರೆ ಈ ಅರ್ಜಿಗಳ ಶುಲ್ಕ 20ರಂತೆ 2.40 ಲಕ್ಷ ರೂಪಾಯಿ ಹಾಗೂ ಸದಸ್ಯತ್ವ ಶುಲ್ಕ 500ರಂತೆ 60 ಲಕ್ಷ ಸಂಘದ ಜಾತೆಗೆ ಜಮಾ ಆಗಬೇಕು. ಈ ಸಂಬಂಧ ಯಾವುದೇ ದಾಖಲೆ ಒದಗಿಸಿಲ್ಲ. ಅಲ್ಲದೆ ಸರ್ಕಾರ ಅನುದಾನ 1 ಕೋಟಿ ವೆಚ್ಚದಲ್ಲಿ 80 ಲಕ್ಷ ರೂಪಾಯಿಗಳನ್ನು ಖಾತೆಯಿಂದ ತೆಗೆಯಲಾಗಿದೆ. ನೆಲಸಮವಾದ ಹಾಸ್ಟೆಲ್ನ ಪೀಠೋಪಕರಣಗಳನ್ನು ಕದ್ದು ಮಾರಲಾಗಿದೆ ಅಂತ ಹೇಳಿದರು. ಈ ಸಂಬಂಧ ಕೂಡಲೇ ದೂರು ದಾಖಲಿಸಿ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು, ಜೊತೆಗೆ ದುರುಪಯೋಗ ಮಾಡಿಕೊಂಡು ಹಣ ವಸೂಲಿ ಮಾಡಬೇಕಂತ ಹೇಳಿದರು. ರೂಪಿಸಿದಾಗ ಇದೇ ನಮ್ಮ ಪೂರ್ವ ನಿಯೋಜಿತ ಸುರೇಶ್ ಅಧ್ಯಕ್ಷರು ಸಮಾಜದ ಒಂದು ವ್ಯವಸ್ಥೆ ವ್ಯವಹಾರಗಳನ್ನು ಸರಿಪಡಿಸ್ಕೊಳ್ಳದೇನೆ ಅವರ ದುರಾಡಳಿತದಿಂದ ಇವತ್ತು ನಾವು ಇಲ್ಲಿ ಬಂದು ಕೂತ್ಕೋಬೇಕಾದಂಥ ಪರಿಸ್ಥಿತಿ ಬಂದಿದೆ. ಕಾರಣ ಅಂತೂ ಇಷ್ಟೇ, ನಮ್ಮ ಸಮಾಜದಲ್ಲಿ ನೋಂದಣಾ ಶುಲ್ಕವಾಗಿ ಫಾರಮ್ಗೆ ಒಂದು ಫಾರಮ್ಗೆ 20 ರೂಪಾಯಿ ಅಂತೆ 12,000 ಫಾರಮ್ಗಳು ಹೊರಗೆ ಹೋಗಿದೆ. ಮತ್ತು ಒಂದು ಫಾರಮ್ಗೆ ನೋಂದಣಾ ಶುಲ್ಕವಾಗಿ ಮೆಂಬರ್ಶಿಪ್ ಫೀಸು 500 ರೂಪಾಯಿ ಅಂತೇಳಿ ನಾವು ಫಿಕ್ಸ್ ಮಾಡಿದ್ದು. ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಇದಕ್ಕೆ ಅನುಮೋದನೆ ತಗೊಂಡು ನಾವು ಫಾರಮ್ಗಳನ್ನ ಹೊರಗಡೆ ಕೊಟ್ಟಿದ್ದು ಸರಿ ಅಷ್ಟೇ. ಇಲ್ಲಿ 21 ಜನ ಡೈರೆಕ್ಟ್ರುಗಳಲ್ಲಿ ಕೆಲವೊಬ್ಬರು ಅವರೇ ಬುಕ್ ತೊಗೊಂಡು ಅವರೇ ಫಾರಮ್ ಕೊಟ್ಟು ಅವ್ಯವಹಾರಗಳನ್ನ ನಡೆಸ್ಕೊಂಡು 12,000 ಫಾರಮ್ ಹೋಗಿದೆ ಅಂತೇಳಿ AC ಮೇಡಮ್ ಅವರು ಅಧಿಕೃತವಾಗಿ ಪ್ರಕಟಣೆ ಹೊರಡಿಸಿದ್ದಾರೆ. ಅದು ಕಾನೂನಾತ್ಮಕವಾದಂಥ ವ್ಯವಸ್ಥೆಯ ಸರಿಯೋ ತಪ್ಪೋ ನಮಗಂತೂ ಗೊತ್ತಿಲ್ಲ. ಬಟ್ ಅವರು ಪ್ರಕಟಣೆ ಹೊರಡಿಸಿರೋ ಪ್ರಕಾರ 12,000 ಫಾರಮ್ಗೆ 2,40,000 ರೂಪಾಯಿ ಫಾರಮ್ ರಶೀದಿಗೆ ಬರುತ್ತೆ. ಮತ್ತು ಮೆಂಬರ್ಶಿಪ್ ಫೀಸ್ 500 ರೂಪಾಯಿ ಅಂದರೆ ಸುಮಾರು 60 ಲಕ್ಷ ರೂಪಾಯಿಗಳು ನಮ್ಮ ಸಮಾಜದ ಅಕೌಂಟ್ನಲ್ಲಿ ಇರಬೇಕು. ಆದರೆ ಇವರು ದುರಾಡಳಿತದಿಂದ ನಮಗೆ ಯಾವುದೇ ರೀತಿಯಾದಂಥ ಇವತ್ತಿನ ಪರಿಸ್ಥಿತಿನಲ್ಲಿ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ ಅನ್ನೋ ಮಾಹಿತಿನೂ ಇಲ್ಲ, ದುಡ್ಡಿಲ್ಲ ಅನ್ನೋದು ನಮ್ಮ ಮಾಹಿತಿ. ಈ ಮೆಂಬರ್ಶಿಪ್ ಫೀಸ್ನ ದುಡ್ಡನ್ನು ಇವರು ದುರ್ಬಳಕೆ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿದೆ. ಜೊತೆಗೆ ಇನ್ನೊಂದೇನೆಂದರೆ ಈ ಮೆಂಬರ್ಶಿಪ್ ಫೀಸು ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಕಾರ್ಯಕ್ರಮಕ್ಕೂ ಬಳಸುವಂಗಿಲ್ಲ ಅನ್ನೋ ಕಾನೂನಾತ್ಮಕವಾದಂಥ ನೆಲೆಗಟ್ಟಿನಲ್ಲಿ ಆ ದುಡ್ಡನ್ನು ನಾವು ತಗೊಂಡಿರೋದು. ಆದರೆ ಅಲ್ಲಿ ಯಾವುದೇ ಅಕೌಂಟ್ನಲ್ಲೂ ದುಡ್ಡಿಲ್ಲ. ಜೊತೆಗೆ ಇನ್ನೊಂದೇನೆಂದರೆ 30ನೇ ತಾರೀಕು 6ನೇ ತಿಂಗಳಲ್ಲಿ ನೀವು ಅವಕಾಶ ಇದೆ, ನಿಮಗೆ ಬಂದು ನೀವು ಅಪ್ಲಿಕೇಶನ್ ಕೊಟ್ಟು ನಿಮ್ಮ ನೋಂದಣಿ ಫಾರಮ್ನ ದೃಢೀಕರಿಸ್ಕೋಬೇಕು ಅಂತೇಳಿ AC ಮೇಡಮ್ ಅವರು ಪ್ರಕಟಣೆ ಹೊರಡಿಸಿರೋದ್ರಲ್ಲಿ ಎಷ್ಟು ಸರಿ ಇದೆ, ಇದು ಕಾನೂನಾತ್ಮಕ ಇದೆಯಾ ಅನ್ನೋ ವಿಚಾರಕ್ಕೂ ಈ AC ಮೇಡಮ್ನವರು ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಹಾಗೂ ನಮ್ಮ ಸಮಾಜದ ಸುಮಾರು ಮೀಟಿಂಗ್ಗಳಲ್ಲಿ ವ್ಯವಸ್ಥಿತವಾಗಿ ನಾವು ಭಾಳ ಪ್ರಾಮಾಣಿಕವಾಗಿದ್ದೀವಿ ಅಂತೇಳಿ ಶ್ರೀಯುತ ಶಶಿಕುಮಾರ್ರವರು ಮಂಡ್ಯ ಜಿಲ್ಲಾ ಕಾರ್ಯದರ್ಶಿಗಳು ಆಗಿ ಕೆಲಸ ಮಾಡಿದಂಥವ್ರು, ನಾವು 1 ರೂಪಾಯಿ ಅವ್ಯವಹಾರ ಮಾಡಿದ್ರೆ ನಾವು ನೇಣಿಗೆ ಶರಣಾಗ್ತೀವಿ ಅಂತೇಳಿ ಉತ್ತರ ಪೌರುಷನ ಥರ ಅವರು ಪ್ರಮಾಣ ಮಾಡಿದರು. ಆದರೆ ಇವತ್ತು ಇಷ್ಟೊಂದು ದೊಡ್ಡ ಹಗರಣ ನಡೆದಿದ್ರು ಅವರು ಕಣ್ಮುಚ್ಕೊಂಡು ಕೂತಿದ್ದಾರೆ. ಇದಕ್ಕೆ ಅವ್ರು ಹೇಳಿದಂಥ ಮಾತಿಗೆ ಭದ್ರಾಗಿದ್ದಾರೋ ಇಲ್ವೋ ಅಂತಂದ್ಬಿಟ್ಟು ಅವರು ಉತ್ತರ ಕೊಡಬೇಕು. ಹಾಗೂ ನಮ್ಮ ಸಮಾಜದ ಪ್ರತಿಯೊಂದು ಆಗುಹೋಗುಗಳನ್ನು ನೀವೆಲ್ಲ ಗಮನಿಸ್ತಾ ಇದ್ದೀರಿ. ನಮಗೆ ನಮ್ಮ ಸಮಾಜದ
ಇಷ್ಟು ಜನ ಮೆಂಬರ್ಶಿಪ್ ದುಡ್ಡನ್ನು ಏನು ಕಟ್ಟಿದ್ದಾರೆ ಅವ್ರ ಹತ್ರ ರಶೀದಿ ಇದೆ. ಆ ರಶೀದಿಗೆ ತಕ್ಕಂತೆ ಅವರಿಗೆ ಮೆಂಬರ್ಶಿಪ್ ಸಿಗಬೇಕು ಅನ್ನೋದು ನಮ್ಮ ಹೋರಾಟ ಹೊರತು ಇದು ವೈಯಕ್ತಿಕವಾಗಿ ನಾವು ಅಧ್ಯಕ್ಷನ ಮೇಲಾಗಲಿ ಸೆಕ್ರೆಟ್ರಿ ಮೇಲಾಗಲಿ ಹಾಗೇ ಸಾಧಿಸ್ಕೊಂಡು ನಮ್ಮ ಸಮಾಜದ ಮರ್ಯಾದೆನ ಕಳಿಯೋಕ್ಕೆ ಇಲ್ಲಿಗೆ ಬಂದಿಲ್ಲ ನಾವು. ನಮಗೆ 500 ರೂಪಾಯಿ ದೇಣಿಗೆ ಏನು ಕೊಟ್ಟು ಅವರು ಮೆಂಬರ್ಶಿಪ್ಪನ್ನು ತಗೊಂಡಿದ್ದಾರೆ. ಆ ಮೆಂಬರ್ಶಿಪ್ಗೆ ಅವ್ರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಅಂತಂದಮೇಲೆ ನೆಕ್ಸ್ಟ್ ಎಲೆಕ್ಷನ್ ನಡೆಸ್ತೀವಿ ಅಂತೇಳಿ ಹೈಕೋರ್ಟು ಸ್ಪಷ್ಟ ಆದೇಶ ಕೊಟ್ಟಿದೆ. ನಮಗೆ ಇನ್ನು 6 ತಿಂಗಳಲ್ಲಿ ಎಲೆಕ್ಷನ್ ನಡೆಸಬೇಕು ಅಂತ. ಕಾನೂನು ಪ್ರಕ್ರಿಯೆ ಎಷ್ಟೊಂದು ತೊಡಕಾಗಿದೆ ಅಂತ ಅನ್ನೋದಕ್ಕೆ ಮುಖ್ಯವಾಗಿ ನಮ್ಮ ಇಂದಿನ ಅಧ್ಯಕ್ಷರು ಮತ್ತು ಸೆಕ್ರೆಟ್ರಿ ಅವರು ಕಾರಣ ಆಗ್ತಾರೆ ಅಂತೇಳಿ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಬೇಕು ಅಂತೇಳಿ ನಾನು ಸರ್ಕಾರವನ್ನು ಭಾಳ ಒತ್ತಾಯಪೂರ್ವಕವಾಗಿ ನಾನು ಆಗ್ರಹಿಸ್ತೀನಿ ಅಂತೇಳಿ ನನ್ನ ಮಾತು. ಗೋಷ್ಠಿಯಲ್ಲಿ ಮಹದೇವು, ಜಯರಾಮು, ಸ್ವಾಮಿ, ರಮೇಶ್ ರಾಜು, ಗೋಪಾಲಕೃಷ್ಣ ಇದ್ದರು. ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯಿಂದ ಇಂದಿನ ಶಿಕ್ಷಣದಲ್ಲಿ ದೇಶದ ಪ್ರಗತಿಯ ಒಂದು ಚಿಂತನೆ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಜುಲೈ 2ರಂದು ಬೆಳಗ್ಗೆ 11 ಗಂಟೆಗೆ ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಸಂಘಟನೆಯ ಜಿಲ್ಲಾಧ್ಯಕ್ಷರಾದ ಎಸ್ ಸಿ ಮಂಜುನಾಥ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ವಿಚಾರವಾಗಿ ಗಣ್ಯರ ಜೊತೆ ಚಿಂತನೆ ನಡೆಸಿ ನಿರ್ಣಯಗಳನ್ನು ಕೈಗೊಳ್ಳುವ ಸಲುವಾಗಿ ಈ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿರುವುದಾಗಿ ಹೇಳಿದರು. ಕಾರ್ಯಕ್ರಮವನ್ನು ಮಾಜಿ ಶಿಕ್ಷಣ ಸಚಿವ ಮಹೇಶ್ ಉದ್ಘಾಟಿಸಲಿದ್ದು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬಿಳಿ ಮೇಲೆ ವಿಚಾರ ಮಂಡನೆ ಮಾಡುವರು. ಕನ್ನಡ ಸೇನೆ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಕೆ ಆರ್ ಕುಮಾರ್ ಕೂಡ ಪಾಲ್ಗೊಳ್ಳುವರು ಅಂತ ಹೇಳಿದರು. ಅತಿಥಿಗಳಾಗಿ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್, ಪಿಟಿ ಅಧ್ಯಕ್ಷ ವಿಜಯಾನಂದ, ಮನೋಜಮ್ ಎಜುಕೇಷನ್ ಸೆಟ್ನ ಸುಮನ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಳ್ಳುವರು ಅಂತ ಹೇಳಿದರು. ಕಿರಣಗಳು ಜಾಗೃತಿ ಸಮಾವೇಶಗಳನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ವರ್ಷವು 19ನೇ ವರ್ಷದ ಕಾರ್ಯಕ್ರಮ ಇದಾಗಿದೆ. ಶಿಕ್ಷಣದ ವ್ಯವಸ್ಥೆಗಳು, ಶಿಕ್ಷಣದಲ್ಲಿ ಆಗ್ತಿರುವಂಥ ಹಲವಾರು ಬದಲಾವಣೆಗಳು, ದೇಶ ಮತ್ತು ರಾಜ್ಯದ ಪ್ರಗತಿಗಳ ಚಿಂತನೆಗಳು, ಶಿಕ್ಷಣದ ಖಾಸಗಿ ಒಡೆತನದಲ್ಲಿರುವಂಥ ಖಾಸಗಿಯ ಏನು ಡೊನೇಷನ್ ಹಾವಳಿಗಳಿರ್ಬೋದು, ಅಗ್ರಸ್ಥಾನ ಆಡಳಿತ ಭಾಷೆ ಕನ್ನಡಕ್ಕೆ ಸಿಗಬೇಕಾಗಿರೋ ಸ್ಥಾನಮಾನಗಳ ವ್ಯವಸ್ಥೆಗಳು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಇರುವಂಥ ಹಲವಾರು ವಿಷಯಗಳನ್ನು ಚರ್ಚೆಗಾಗಬೇಕಾಗಿರುವಂಥ ವಿಷಯಗಳು, ಬೇರೆ ಬೇರೆ ನಾಗರಿಕ ಎಕ್ಸಾಮ್ಗಳಲ್ಲಿ ಕನ್ನಡಕ್ಕೆ ಸ್ಥಾನಮಾನ ಎಕ್ಸಾಮಲ್ಲಿ ಕೂರುವಂಥ ಮಕ್ಕಳಿಗೆ ಕನ್ನಡದಲ್ಲೇ ಕೊಡುವಂಥ ಅಂಕಪಟ್ಟಿಗಳ ವಿವರಗಳಿರ್ಬೋದು. ಹೀಗೆ ಹಲವಾರು ವಿಷಯಗಳನ್ನು ಒಂದಲ್ಲ ಒಂದು ಸಮಸ್ಯೆಗಳು. ಈಗ ನೀಟ್ ಸಮಸ್ಯೆ ಕೂಡ ಭಾಳಷ್ಟು ಉಲ್ಬಣ ಆಗಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಂತಹ ಸಮಸ್ಯೆಗಳೇ ಸ್ಪರ್ಧಾತ್ಮಕವಾದಂಥ ಈ ಯುಗದಲ್ಲಿ ಶಿಕ್ಷಣ ವ್ಯವಸ್ಥೆಯ ಬದಲಾವಣೆ ಕೂಡ ಆಗಬೇಕಾಗಿದೆ. ಆದರೆ ರಾಜಕೀಯ ವ್ಯವಸ್ಥೆಗಳು ಮಾತ್ರ ಬದಲಾವಣೆ ಮಾಡ್ಕೋತಾರೆ. ರೈತರ ಬದುಕು, ದೇಶ ಬದಲಾವಣೆ ಆಗಬೇಕಾಗಿರುವ ಯುವಜನರ ಬದುಕಲ್ಲಿ ಹಲವಾರು ಬದಲಾವಣೆ ಮಾಡಬೇಕಾಗಿರುವಂಥ ದೇಶ ಮತ್ತು ರಾಜ್ಯದ ಸರ್ಕಾರಗಳು ವಿದ್ಯಾರ್ಥಿಗಳು ಮತ್ತು ಯುವಜನರ ಬದುಕನ್ನು ಎಲ್ಲೋ ಒಂದು ಕಡೆ ಅಂತಹ ಸ್ಥಿತಿಯಲ್ಲಿ ಇಡ್ತಾ ಇದ್ದಾರೆ ಎನ್ನುವಂಥ ಆತಂಕ ನಮ್ಮಲ್ಲಿ ಮೂಡ್ತಿದೆ. ಶಿಕ್ಷಣದ ಕ್ರಾಂತಿ ಕೂಡ ಭಾಳಷ್ಟು ಮುಖ್ಯವಾಗಿದೆ. ದೇಶದ ಪ್ರಗತಿಯ ಚಿಂತನೆ ಕಡೆಗೆ ಹೋಗಬೇಕು ಅಂತಂದಾಗ, ದೇಶ ಒಂದು ದೊಡ್ಡ ಸ್ಥಾನಕ್ಕೆ ಕೂರಬೇಕು ಅನ್ನೋದಾದರೆ ಶಿಕ್ಷಣದ ವ್ಯವಸ್ಥೆ ಭಾಳ ಮುಖ್ಯವಾಗ್ತದೆ. ಇಂಥದ ವ್ಯವಸ್ಥೆಯ ಸಂದರ್ಭಗಳಲ್ಲಿ ಇಂದಿನ ಶಿಕ್ಷಣದ ದೇಶದ ಪ್ರಗತಿಯ ಒಂದು ಚಿಂತನೆ ಎಂಬ ವಿಚಾರ ಸಂಕಿರಣವನ್ನು ಕನ್ನಡ ಸೇನೆ ಆಯೋಜನೆ ಮಾಡಿಕೊಂಡು ಬಂದಿದೆ. ಈ ವಿಚಾರ ಸಂಕಿರಣದಲ್ಲಿ ನಮ್ಮ ಕನ್ನಡ ಸೇನೆ ಮಹಿಳಾ ಅಧ್ಯಕ್ಷ ಆಗಿರುವಂಥ ಸೌಭಾಗ್ಯ ಅವರಿದ್ದಾರೆ. ನಮ್ಮ ಕನ್ನಡ ಸೇನೆಯ ರಾಜ್ಯ ಇದನ್ನು ಮಾಜಿ ಶಿಕ್ಷಣ ಸಚಿವರಾಗಿರುವಂಥ ಎನ್ ಮಹೇಶ್ ಅವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾರೆ. ಪ್ರಸ್ತಾವನೆಯ ಶಿಕ್ಷಣದ ಪ್ರಗತಿ ಚಿಂತನೆ ಮತ್ತು ಏನೆಲ್ಲ ಸವಾಲುಗಳು ಈ ಶಿಕ್ಷಣದ ವ್ಯವಸ್ಥೆಯಲ್ಲಿದೆ ಅನ್ನುವಂಥದ್ದನ್ನು ಅವರು ಮಾತನಾಡ್ತಾರೆ. ಮತ್ತು ಕನ್ನಡದ ಏನು 70ರಷ್ಟು ಉದ್ಯೋಗ ಮತ್ತು ಕನ್ನಡದ ಕೋರ್ಸ್ಗಳ ವಿಷಯದ ಬಗ್ಗೆ, ನೀಟಿನ ವಿಷಯದ ಬಗ್ಗೆ, ಹಲವಾರು ಶಿಕ್ಷಣದ ಸಮಸ್ಯೆಗಳ ಕುರಿತು ಇಂದಿನ ಪ್ರಸ್ತುತ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಆಗಿರುವಂಥ ಶ್ರೀಯುತ ಪುರುಷೋತ್ತಮ ಬಿಳಿಮಲೆ ಅವರು ಇದ್ದಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಗೋಷ್ಠಿಯಲ್ಲಿ ದೇವಮ್ಮ, ಸೌಭಾಗ್ಯ ಶಿವಲಿಂಗು, ಮಂಡಿಬೆಟ್ಟಹಳ್ಳಿ ಮಂಜುನಾಥ್, ಕಮನಾಯಕನಹಳ್ಳಿ ಮಂಜುನಾಥ್, ಮುಖಂಡರಾದ ಸತೀಶ್ ಇದ್ದರು. ಮೈಶುಗರ್ ಕಾರ್ಖಾನೆಯಲ್ಲಿನ ಅವ್ಯವಹಾರಗಳ ಬಗ್ಗೆ ಒಂದು ವಾರದೊಳಗೆ ಬಹಿರಂಗ ಚರ್ಚೆಗೆ ಆಹ್ವಾನಿಸಿ ಸ್ಪಷ್ಟನೆ ನೀಡಬೇಕು ಅಂತ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷರಾದ ಅಶೋಕ್ ಜಯರಾಮ್ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಬಹಿರಂಗ ಚರ್ಚೆಗೆ ಲಿಖಿತ ರೂಪದಲ್ಲಿ ಪ್ರಶ್ನೆಗೆ ಆಹ್ವಾನಿಸಿದ ಅಧ್ಯಕ್ಷರು ಯಾವುದೇ ಪ್ರಶ್ನೆ ಬಂದಿಲ್ಲ ಎಂದು ಬೇಜವಾಬ್ದಾರಿತನದಿಂದ ಚರ್ಚೆಯನ್ನು ಮುಟುಕುಗೊಳಿಸಿದ್ದಾರೆ. ಕೂಡಲೇ ಮೈಶುಗರ್ ಆಡಳಿತ ಮಂಡಳಿಯ ವ್ಯವಹಾರದ ಬಗೆಗಿನ ಶ್ವೇತಪತ್ರ ಹೊರಡಿಸಬೇಕು, ಇಲ್ಲವಾದಲ್ಲಿ ಬಿಜೆಪಿ ಪಕ್ಷದಿಂದ ಉಗ್ರ ಹೋರಾಟ ಮಾಡುವುದು ಹೇಳಿದರು. ಕಾರ್ಖಾನೆ 2ನೇ ಪ್ರಮುಖ ಭಾಗವಾದಂಥ ಬಿ ಮಿಲ್ನ ವಿಲೇವಾರಿಗೆ ದರದ ಅಂದಾಜನ್ನು ಸರ್ಕಾರಿ ಸ್ವಾಧೀನ ಸಂಸ್ಥೆಯಿಂದ ಮಾಡಿಸದೆ ಖಾಸಗಿ ಸಂಸ್ಥೆಯಿಂದ ಅಂದಾಜಿಸಲಾಗಿದೆ. ಕಾರ್ಖಾನೆ ಸ್ಥಿರಾಸ್ತಿಯನ್ನು ಸರ್ಕಾರದ ಗಮನಕ್ಕೆ ತರದೆ ಮ್ಯಾನ್ಯುವಲ್ ಟೆಂಡರ್ ಮೂಲಕ ವಿಲೇವಾರಿ ಮಾಡಲಾಗಿದೆ. ಕಳೆದ ಬಾರಿ 1.20 ಲಕ್ಷ ಟನ್ ಕಬ್ಬು ಹರಿದಿದ್ದರೂ ಕೂಡ ಹಂಗಾಮಿನಲ್ಲಿ 5 ಲಕ್ಷ ಟನ್ಗೂ ಹೆಚ್ಚು ಕಬ್ಬನ್ನು ನುಡಿಸುವ ಸಂಬಂಧ ಮಾನವ ಸಂಪನ್ಮೂಲ ಒದಗಿಸುವ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿ ಸಂಸ್ಥೆಗೆ ನಷ್ಟ ಉಂಟು ಮಾಡಿರುವುದು ಎಷ್ಟು ಸೂಕ್ತ ಅಂತ ಹೇಳಿದರು. ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ನಾವು ಅಫಿಷಿಯಲ್ ಆಗಿ ಭಾಳ ಕ್ಲಿಯರ್ ಆಗಿದ್ದೀವಿ.
ಅವರು ಯಾವುದೇ ಒಂದು ಆರೋಪ ಸಾಬೀತಾದಂತಲ್ಲಿ ಇವತ್ತೇನು ವರದಿ ಇದೆ, ಸರ್ಕಾರ ಇವತ್ತು 3 ವರ್ಷ ಆಗಿದೆ ಬಂದು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ, ಇಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದವರೇ ಅಧ್ಯಕ್ಷರಾಗಿದ್ದಾರೆ. ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಯಾವುದೇ ಒಂದು ಅಭ್ಯಂತರ ಇಲ್ಲ, ಸಂಪೂರ್ಣವಾಗಿ ಸ್ವಾಗತಿಸ್ತೇವೆ. ಯಾರ ಅವಧಿನಲ್ಲಿ ಏನೇ ತಪ್ಪಾಗಿದ್ರೂ ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಸಂಪೂರ್ಣವಾಗಿ ನಾವು ಸ್ವಾಗತಿಸ್ತೇವೆ. ಇವರು 3 ವರ್ಷ ಅವ್ರು ಏನು ಹೇಳಿದಾಗ ಮುಂದೆ ಬಂದು ಅಂತ ಹೇಳಿದ್ರೆ 3 ವರ್ಷದಿಂದ ಕ್ರಮ ತಗೊಳ್ಳದಿರೋದೇ ನಮ್ಗೆ ಆಶ್ಚರ್ಯ ಅಂತೇಳಿ. ನೀವು ಯಾರೇ ಆಗಲಿ ನಾಗರಾಜಪ್ಪ ಅವ್ರನ್ನ ರಕ್ಷಣೆ ಕೊಡುವಂಥ ವಿಚಾರಕ್ಕೆ ನಾವು ಯಾರೂ ಕೂಡ ಹೋಗಿಲ್ಲ, ಸಮರ್ಥಿಸ್ಕೊಳ್ಳೋಕೆ ಹೋಗಿಲ್ಲ. ಅಲ್ಲಿ ವರದಿ ಬಂದಿದೆ, ವರದಿ ಅಂತೆ ನೀವು ಆ್ಯಕ್ಟ್ ಮಾಡಿ, ನೀವು ಅದಕ್ಕೆ ಅದು ನಮ್ಮದು ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ. ಎರಡನೇ ವಿಚಾರ, ಇದನ್ನು ಇವತ್ತಲ್ಲ ಸುಮಾರು 1.5-2 ವರ್ಷದಿಂದ ನಿರಂತರವಾಗಿ ಮೈ ಶುಗರ್ ವಿಚಾರವಾಗಿ ಪ್ರಶ್ನೆ ಎತ್ತುತ್ತಾ ಇರುವಂಥ ನಮ್ಮ ಕಾರ್ಯಕರ್ತರಾದಂಥ ಶಿವಕುಮಾರ್ ಕೆಂಪಯ್ಯನವ್ರ ಮೇಲೆ ಅದು ರಜೆ ಇದ್ದಂಥ ದಿವಸಗಳಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು FIR ದಾಖಲಿಸಿ ತರಾತುರಿನಲ್ಲಿ ಅವ್ರ ಮೇಲೆ ಕೇಸ್ ದಾಖಲೆ ಮಾಡಿ FIR ಮಾಡಿ ಅವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ, ಅಂದರೆ ಒಂದು ರೀತಿಯಲ್ಲಿ ಬೆದರಿಕೆ, ಇವರು ಯಾವುದು ಪ್ರಶ್ನೆ ಕೇಳಬಾರ್ದು, ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅನ್ನೋವಂಥ ವಿಚಾರಕ್ಕೆ ಇದಾದಂಥ ಸಂದರ್ಭದಲ್ಲಿ ನಾನು ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಆ ವಿಚಾರವಾಗಿ ಸ್ಟೇಷನಲ್ಲಿ ಮಾತಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಅವ್ರಿಗೆ ಅಹಿತಕರವಾಗಿ ನೀವು ಘಟನೆಗಳು ನಡಿಬಾರ್ದು, ಕರೆದು ಕೇಳುವಂಥ ಹಕ್ಕು ನಿಮಗಿದೆ ಅಂತೇಳಿ ನಾವು ಕೂಡ ಅದನ್ನು ಮಾಡಿದ್ದೇವೆ. ನಾವು ಇಲ್ಲಿವರೆಗೂ ಕಾನೂನು ಚೌಕಟ್ಟು ಬಿಟ್ಟು ಯಾವುದೇ ಒಂದು ವಿಚಾರವಾಗಿ ಅಧ್ಯಕ್ಷರ ಮೇಲೆ ಆಗಲಿ ಅಥವಾ ಅಲ್ಲಿ ಅಧಿಕಾರಿಗಳ ಮೇಲೆ ಆಗಲಿ ಯಾವುದೇ ಒಂದು ದಬ್ಬಾಳಿಕೆ ಮಾಡುವಂಥ ಕೆಲಸ ಮಾಡಿಲ್ಲ. ಇನ್ನೂ 2-3 ಪ್ರಶ್ನೆಗಳು ತಮ್ಮ ಮುಂದೆ ಸಾರ್ವಜನಿಕವಾಗಿ ಇಡಬೇಕಾಗ್ತದೆ. ಇದನ್ನು ವ್ಯವಸ್ಥಿತವಾಗಿ ಆಪೋಸಿಷನ್ ಅವರೇ ಆಗಲಿ, ಪಬ್ಲಿಕ್ಕೇ ಆಗಲಿ ಅಥವಾ ಪ್ರೆಸ್ ಅವರೇ ಆಗಲಿ ಇದ್ರ ವಿಚಾರವಾಗಿ ಯಾವುದೇ ರೀತಿ ಪ್ರಶ್ನೆ ಕೇಳಬಾರ್ದು ಅನ್ನೋ ರೀತಿಯಲ್ಲಿ ಅವರು ಎಲ್ಲವನ್ನು ಮುಚ್ಚಾಕುವಂಥ ಕೆಲಸವನ್ನು ನಾವು ಮಾಡ್ತಾ ಇರುವಂಥದ್ದನ್ನ ನೀವು ಗಮನಿಸ್ಬೋದು ಈ ವಿಚಾರವಾಗಿ. ಅದರಲ್ಲೂ ವಿಶೇಷವಾಗಿ ದಯವಿಟ್ಟು ಮಾಧ್ಯಮ ಸ್ನೇಹಿತರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತೇಳಿ ನಾನು ಈ ಮುಖಾಂತರ ಮನವಿ ಮಾಡ್ತೀನಿ. ನಗರಸಭೆ ಮಾಜಿ ಸದಸ್ಯ ಬಿಜೆಪಿ ಮುಖಂಡ ಶಿವಕುಮಾರ್ ಮಾತನಾಡಿ, ಮೈಸೂರು ಕಾರ್ಖಾನೆಯನ್ನು ಪಾರದರ್ಶಕವಾಗಿ ನಡೆಸುತ್ತಿರುವುದಾಗಿ ಅಧ್ಯಕ್ಷರು ಹೇಳಿದ್ದಾರೆ. ಆದರೆ ಕಳೆದೆರಡು ಸಾಲಿನಲ್ಲಿ ನಷ್ಟದಲ್ಲಿ ನೀಡುತ್ತಿರುವುದರ ಬಗ್ಗೆ ಹಾಗೂ ಅವರ ವಿರುದ್ಧ ಲೋಕಾಯುಕ್ತದಲ್ಲಿ ದೂರು ದಾಖಲಾಗಿರುವುದರ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಹೇಳಿದರು. ಮಾಜಿ ಅಧ್ಯಕ್ಷ ನಾಗರಾಜಪ್ಪ ಅವರೊಂದಿಗೆ ಸಿಡಿ ಗಂಗಾಧರ್ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ. ಅದರಿಂದ ಯಾವುದೇ ಕ್ರಮ ಕೈಗೊಂಡಿಲ್ಲ. ಅವರ ಪಕ್ಷದ ಸರ್ಕಾರವೇ ಅಧಿಕಾರದಲ್ಲಿದ್ದು ಕಳೆದ 3 ವರ್ಷಗಳಿಂದ 127 ಕೋಟಿ ರೂಪಾಯಿ ಹಗರಣ ಸಂಬಂಧ ಕೈಗೊಂಡ ಕ್ರಮಗಳ ಬಗ್ಗೆ ಮಾಹಿತಿ ನೀಡುವಂತೆ ಅವರು ಒತ್ತಾಯಿಸಿದರು. ನಾನೇ ಖುದ್ದು 11ನೇ ತಾರೀಕು ಭೇಟಿಯಾಗಿ ಕಚೇರಿಗೆ ವ್ಯವಸ್ಥಾಪಕ ನಿರ್ದೇಶಕರಿಗೆ, ಆಡಳಿತ ಮಂಡಳಿಗೆ ಮತ್ತು ಅಧ್ಯಕ್ಷರಿಗೆ, ಪ್ರಧಾನ ವ್ಯವಸ್ಥಾಪಕರಿಗೆ 4 ಜನಕ್ಕೂ ಕೊಟ್ಟಿದ್ದು. ಅದಾದ ನಂತರ ಏನು ಮಾಡಿದ್ರು, ತಿರ್ಗಾ 18ರೊಳಗೆ ನಾವು ಕರಿತೀವಿ ಅಂತ ಹೇಳಿದ್ರು ಪತ್ರಿಕೆಗೆ ಬಂದು. ತಿರ್ಗಾ ಸಡನ್ನಾಗಿ 12ನೇ ತಾರೀಕು ಒಂದು ಪತ್ರಿಕಾ ಪ್ರಕಟಣೆ ಹೊರಡಿಸಿದ್ರು. ನಮ್ಮ ಕಂಪ್ನಿಗೆ ನಮಗೆ ಅಧ್ಯಕ್ಷರಿಗೆ ಲಿಖಿತವಾಗಿ ಯಾವುದೂ ಬಂದಿಲ್ಲ ಅಂತ ಅವರೇ ಹೇಳಿದ್ರು. ಅದೊಂದು ಕಾಪಿ ಎಲ್ಲ ನಿಮಗೆ ಕೊಟ್ಟಿದ್ದೀನಿ. ಒಂದು ಸತಿ ಮೊದಲೇ ಕೊಟ್ಟಿದ್ದೆ, ಇನ್ನೊಂದು ಸತಿನೂ ಕೊಟ್ಟಿದ್ದೀನಿ. ಈ ರೀತಿ ಅವ್ರದ್ದೇ ಕಂಪ್ನಿ, ಅವ್ರದ್ದೇ ವ್ಯವಸ್ಥಾಪಕರು, ಸರ್ಕಾರಿ ಸೀಲು ಎಲ್ಲ ಕೊಟ್ಟರು ನನಗೆ ಮಾಹಿತಿ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅಂದರೆ ಇವರಿಗೆ ಕಾರ್ಖಾನೆಯಲ್ಲಿ ನಡೀತಾ ಇರೋ ಭ್ರಷ್ಟಾಚಾರ ಇನ್ನು ಹೆಂಗೆ ಗೊತ್ತಾಗುತ್ತೆ? ಅವ್ರ ಕಂಪ್ನಿಗೆ ಹೋಗಿ ಲೆಟ್ರ್ ಕೊಟ್ಟಿರೋದನ್ನ ಗೊತ್ತಾಗಿಲ್ಲ ಅಂದಮೇಲೆ ಭ್ರಷ್ಟಾಚಾರ ಹೆಂಗೆ ಗೊತ್ತಾಗುತ್ತೆ ಇವ್ರಿಗೆ? ಇದೇ ಅಧ್ಯಕ್ಷರು ಪಾರದರ್ಶಕ ಆಡಳಿತ 2004, 25, 25, 26ರಲ್ಲಿ ನಾನು ಪಾರದರ್ಶಕವಾಗಿ ಆಡಳಿತ ಮಾಡಿದ್ದೀನಿ ಅಂತ ಹೇಳ್ತಾರೆ. ನಷ್ಟದ ಬಗ್ಗೆ ಯಾಕೆ ಮಾತಾಡಲ್ಲ ಇವರು? 33 ಕೋಟಿ ನಷ್ಟ ಆಗಿದೆ ಅಂತ ನಾವು ಪತ್ರ ಬರೆದಿದ್ದೀವ, ನೀವು ಪತ್ರ ಬರೆದಿದ್ದೀರಾ? ಅದ್ರ ಬಗ್ಗೆ ನೀವು ಹೇಳ್ಬೇಕಲ್ವಾ? ಇನ್ನು ಮಾಧ್ಯಮ ಮಿತ್ರರು ಮತ್ತು ಅಧ್ಯಕ್ಷರು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಇದೆ. ಕಾರ್ಖಾನೆ ಲೂಟಿ ಹೊಡೆದಂಥ ಇಂದಿನ ಅಧ್ಯಕ್ಷರ ಬಗ್ಗೆ ನಾವೆಲ್ಲಿ ಕೇಳಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಈಗಾಗಲೇ 3 ವರ್ಷ ಇವರೇ ಅಧಿಕಾರಕ್ಕೆ ಬಂದಿದ್ದಾರೆ. 127 ಕೋಟಿ ಹಗರಣ ಆಗಿದೆ ಅಂತ ಲೋಕಾಯುಕ್ತರು ಹೇಳಿದ್ದಾರೆ. ಸರ್ಕಾರದಿಂದ ಕ್ರಮ ತಗೋಬೇಕಾಗಿರೋದು ಸರ್ಕಾರ ಆಡಳಿತದಲ್ಲಿರುವಂಥ ಮುಖ್ಯಮಂತ್ರಿ, ಕಾರ್ಯದರ್ಶಿಗಳು, ಆಯುಕ್ತರು, ಜಿಲ್ಲಾಡಳಿತ, ಅಧ್ಯಕ್ಷರು, ಈ 5 ಜನದ ಜವಾಬ್ದಾರಿ ಇರ್ತದೆ. ವಿರೋಧ ಪಕ್ಷದವರು ಜ್ಞಾಪನಿಸ್ಬೋದು ಅಷ್ಟೇ. ನಾವು ಹೇಳಿದ್ದೀವಿ, ಈಗಲೂ ನಿಮ್ಮ ಮುಂದೆನೂ ಅದೇ ವಿಷಯ ಹೇಳ್ತಾ ಇದ್ದೀನಿ. ಏನು ಕ್ರಮ ತೊಗೊಂಡಿದ್ದೀರಾ? ಸುಮ್ಮನೆ ಬರೋದು, ಮುಂದಿನ ವಾರ ಜಿಯೋ ತಗೋತೀವಿ, ಅದು ತಗೋತೀವಿ, ಇದು ತಗೋತೀವಿ ಅಂತ ಕತೆ ಹೇಳ್ಕೊಂಡು ಹೋಗೋದು. ಇವರು ಸಂಪೂರ್ಣವಾಗಿ
ಈ ಹಿಂದೆ ಏನು ಅಪರಾಧ ಆರೋಪ ಹಗರಣ ಮಾಡಿದ್ರು ಅವ್ರ ಜೊತೆ ಕೈ ಜೋಡಿಸಿ ಇವರು ಸಹ ಹಗರಣ ಭಾಗಿಯಾಗಿರೋದ್ರಿಂದ ಅವ್ರ ಜೊತೆ ಶಾಮೀಲಾಗಿ ಇವರು ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ. ಈ ಕೂಡಲೇ ಗೋಷ್ಠಿಯಲ್ಲಿ ಅಶೋಕ್ ಕುಮಾರ್, ಪ್ರಸನ್ನ ಕುಮಾರ್, ಭೀಮೇಶ್, ಅಂಕಪ್ಪ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,